ಹೋಗ್ತಿದೀಯಾ? ಏನ್ ಮಾಡ್ತಿದ್ಯಾ? ಮರ್ತ್ಬಿಟ್ಯಾ ಹೇಗೆ? ಇಲ್ಬಾ ತೋರಿಸ್ತೀನಿ ನೋಡು. ಸ್ಟೇಜು ಎಷ್ಟು ಗಡಗಡ ಅಂತಿದೆ, ಏನೋ ಕಾತ್ರಿಯಿಂದ ಕಾಯ್ತಾ ಇದಾರೆ. ನೋಡಿ ಇಲ್ಬಾ, ಇಲ್ಲಿ ನೋಡು. ಅಲ್ಲೋ, ನೀನ್ ಸ್ಟೇಜ್ ಬರೀ ನೋಡ್ತಾ ಇದ್ಯಾ? ಅಲ್ಲಿ ನೋಡು, ಎಲ್ಲರ ಕಣ್ಣಲ್ಲಿ ಎಷ್ಟು ಕಾತರದಿಂದ ನೋಡಲ್ಲ, ನಂಗೆ ಗೊತ್ತಾಯ್ತು ಅದು ಏನಕ್ಕೆ ಅಂತ. ರೆಡಿನಾ? ಬಾ 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 ಬಾ. ಎಲ್ಲ ಕೇಂಬ್ರಿಡ್ಜ್ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಸೇರಿರುವ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರುವ ನಮ್ಮ ಪ್ರಿನ್ಸಿಪಲ್ ಹಾಗೂ ನನ್ನ ಗೆಳೆಯರಾದ ಡಿ ಕೆ ಮೋಹನ್ ಸರ್, ಅವ್ರಿಗೋಸ್ಕರ ನಾನು ನಿಮ್ಗೆ ಕಾಲೇಜಿಗೆ ಬಂದಿದ್ದು. ಇದೇ ಕಾಲೇಜಲ್ಲಿ ಐ ಬಿಲೀವ್ ಶಿವಣ್ಣ ಅವರು 2 ಸಿನಿಮಾ ಶೂಟ್ ಮಾಡಿದ್ದಾರೆ ಹಾಗೂ ಒಂದು ಕಾರ್ಯಕ್ರಮ ಕೂಡ ಬಂದಿದೆ ಅಂತ ಕೇಳ್ಪಟ್ಟೆ. ಸೊ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಮೊಬೈಲ್ ಮೂಲಕ ನನ್ನ ಫೋಟೋಗ್ರಾಫ್ಸ್ ತೆಗೆದುಕೊಳ್ಳೋಕೆ ನನಗೆ ತುಂಬ ಧನ್ಯ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಚಿಗುರು, ನಿಮ್ಮ ಕಾರ್ಯಕ್ರಮದ ಹೆಸರೇ ಅದ್ಭುತವಾಗಿದೆ. ವೆರಿ ನೈಸ್. ನೀವೆಲ್ಲ ಇನ್ನು ಮುಂದೆ ಬರುವಂಥ ಇಂಜಿನಿಯರ್ಸ್, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್, ಸೊ ನಿಮಗೊಂದು ಬ್ರೇಕ್ ಥರ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ರತಿ ವರ್ಷ ನಿಮಗೊಂದು ಕಲ್ಚರಲ್ ಇವೆಂಟ್ ನಡೆಯುವಂಥ ಕಾರ್ಯಕ್ರಮ, ನಿಮಗೊಂದು ಒಳ್ಳೆ ರಿಫ್ರೆಶ್ಮೆಂಟ್ ಕೊಡೋಂಥರ ಒಂದು ಫೀಲಿಂಗ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಈಗ ಪರ್ಫಾರ್ಮ್ ಮಾಡಿದಂಥ ನಿಮ್ಮ ಗ್ರೂಪ್ನವರು ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, ಹಾಗೂ ನಿಮ್ಮ ಕಾಲೇಜಲ್ಲಿ ಐ ಆಮ್ ಶೋರ್ ಯು ಗೈಸ್ ಮಸ್ಟ್ ಬಿ ಡೂಯಿಂಗ್ ಅ ಲಾಟ್ ಆಫ್ ಪ್ರೋಗ್ರಾಮ್ ಆನ್ ದಿ ಸ್ಟೇಜ್. ಸೊ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳ್ತಾ ನಾನು ಈ 2 ಮಾತನ್ನ ಮುಗಿಸ್ತೀನಿ. ಸಾರಿ, ಇನ್ನು ಕೆಲವೇ ದಿನ, ಇನ್ನೊಂದು ಬಹುಶಃ 1 ತಿಂಗಳ ಟೈಮಲ್ಲಿ ಚಕ್ರವ್ಯೂಹ ರಿಲೀಸ್ ಆಗುತ್ತೆ. ಈಗ ಅದ್ರ ಬಗ್ಗೆ ನೀವು ಕೇಳ್ಪಟ್ಟಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ಒಂದು 3 ದಿನದಿಂದ ನನ್ನ ಗೆಳೆಯ ಹಾಡಿದಂಥ ಹಾಡು, ತಾರಕ್ ಜೂನಿಯರ್ NTR ಹಾಡಿದಂಥ ಹಾಡು ಗೆಳೆಯ ನೀವೆಲ್ಲ ಕೇಳಿ ಇಷ್ಟಪಟ್ಟಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಹಾಡನ್ನ ಸಿನಿಮಾಲೇ ನೋಡಿ, ಸಿನಿಮಾಲೇ ಡ್ಯಾನ್ಸ್ ನೋಡಿ. ನನಗೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ಇಲ್ಲ, ಐ ಥಿಂಕ್ ಬಹುಶಃ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ, ಯಾಕಂದ್ರೆ ಈ ಕಾರ್ಯಕ್ರಮ ನಿಮ್ದು, ಇದರಲ್ಲಿ ನಾನು ಡ್ಯಾನ್ಸ್ ಮಾಡಿ ವೆರಿ ಬ್ಯಾಡ್ ಡ್ಯಾನ್ಸರ್ ಡೋಂಟ್ ವೈ. ಸರ್, ಹೆಚ್ಚು ಮಾತೇ ಇಲ್ಲ, ನೀವು ಡ್ಯಾನ್ಸ್ ಮಾಡದೆ ಆಗೋದೇ ಇಲ್ಲ. ಈ ಸ್ಟೇಜ್ ಬೇರೆ ತಳವಳ ಅಂತಿದೆ. ಒಂದೇ ಒಂದು ಡ್ಯಾನ್ಸ್ ನಮಗೋಸ್ಕರ. Okay, I'll just come and do one small step for any of the songs. You can play anything, whatever you want. One song, please. Underwater or anything. Okay. I know this. Something else. Annabon? No, something else. Folk medicine. Jackie. Any other? ನಿಮ್ಮ ಪವರ್ ಆ ಹೆಸರಲ್ಲೇ ಇದೆ. ಈ ಸಾಂಗು ಪವರ್ ಆಗಿದೆ. ಇದೆರಡೂ ನಿಮಗೆ ಮ್ಯಾಚ್ ಆಗುತ್ತೆ. ಆಕ್ಚುಲಿ ಹುಷಾರ್ ಬೇರೆ ಇಲ್ರಿ.
ಹುಷಾರಿಲ್ದೇನೆ ಇಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀರಾ, ಹುಷಾರಾಗಿ ನಿಜವಾಗ್ಲೂ ಹುಷಾರಿಲ್ಲ ಆ್ಯಕ್ಚುಲಿ. ತುಂಬಾ ಧನ್ಯವಾದಗಳು ಸರ್. ಗೊತ್ತಾಗುತ್ತೆ. ಶೋರ್ ಸರ್, ಶೋರ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ನೋಡಿ ಇಲ್ಲವರೆಗೂ ನನ್ನ ಕರೆತಂದು ನಿಮ್ಮನ್ನ ಮಾತಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದೆ, ತುಂಬ ಧನ್ಯವಾದಗಳು. ಆ್ಯಂಡ್ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಹಾಡು ನನಗೋಸ್ಕರ ನನ್ನ ಕೊಲೀಗ್, ಆ್ಯಕ್ಚುಲಿ ಅವ್ರು ಇನ್ನೊಂದು ಇಂಡಸ್ಟ್ರಿಯಿಂದ ಬಂದಿರೋಂಥ ಒಬ್ಬ ನಟ, ನನ್ನ ಸಿನಿಮಾಗೋಸ್ಕರ ಒಂದು ಹಾಡು ಹಾಡಿ ಅಂತ ಕೇಳಿದಾಗ ಅವ್ರು ಹಾಡು ಹಾಡ್ಕೊಟ್ರು. ಯಾಕೆ ಹಾಡ್ಕೊಟ್ರು ಅಂದರೆ, ಇಲ್ಲಿ ನಾನೊಂದು ನಟ, ಅಲ್ಲಿ ಅವರೊಂದು ನಟ ಅನ್ನೋದಕ್ಕಲ್ಲ, ಒಂದೇ ವಿಷಯಕ್ಕೆ ಹಾಡಿದ್ದು. ಯಾಕೆಂದರೆ ಗೆಳೆತನ. ಆದ್ರಿಂದ ನಾನಿಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಹ್ಯಾವ್ ಕ್ರಾಸ್ಡ್ ಯುವರ್ ಏಜ್, ಓಕೆ? ಆ್ಯಂಡ್ ಇನ್ ಲೈಫ್ ಯಾವತ್ತೂ ಅಷ್ಟೇ ಒಂದನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು. ಗೆಳೆತನ, ಫ್ರೆಂಡ್ಶಿಪ್ ಇರೋದ್ರವರೆಗೂ ಗೆಳೆತನಕ್ಕೆ ಬೆಲೆ ಕೊಡೋದಿದೆಯಲ್ಲ, ಅದು ಮಹಾನ್ ಶ್ರೇಷ್ಠವಾದದ್ದು. ಸೊ ನಿಮ್ಮ ಮನೇಲಿರೋ ನಿಮ್ಮ ತಂದೆ ತಾಯಿಗಳು ನಿಮ್ಮ ಗೆಳೆಯರ್ತಾರ, ಇಲ್ಲಿ ಹೇಳ್ಕೊಡೋಂಥ ನಿಮ್ಮ ಮಾಸ್ಟರ್ಸ್ ಕೂಡ ನಿಮ್ಮ ಗೆಳೆಯರ್ತಾರ, ನಿಮ್ಮ ಜೊತೆಗಿರೋರು ಅಫ್ಕೋರ್ಸ್ ನಿಮ್ಮ ಗೆಳೆಯರೇ. ಸೊ ಎಲ್ಲರಿಗೂ ಒಂದೇ ವಿಷಯ, ಯಾಕೆ ಇನ್ನೊಬ್ಬರು ನಮಗೆ ಹೆಲ್ಪ್ ಮಾಡ್ತಾರೆ, ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ ಅಂದರೆ ನಮ್ಮ ಗೆಳತಿ ಅಂತಂದ್ರೆ ನಾವೆಷ್ಟು ಒಳ್ಳೆಯವರಾಗಿರ್ತೀವಿ, ನಾವಿನ್ನು ಮುಂದೆ ಒಳ್ಳೆ ಪ್ರಜೆಗಳಾಗಿರ್ತೀವಿ. ಸೊ ಆಲ್ ದಿ ಬೆಸ್ಟ್. Keep up the friendship, keep up goodness. May God bless you all. Thank you so much.